ಪಕ್ಷದಲ್ಲಿದೆ. ನಮ್ಮ ಸಂವಿಧಾನವೇ ಕಾಂಗ್ರೆಸ್ ಸಂವಿಧಾನ, ನಮ್ಮ ಇತಿಹಾಸವೇ ಈ ದೇಶದ ಇತಿಹಾಸ. ಬಸವಣ್ಣನ ಕಾರ್ಯಕ್ರಮಗಳೇ, ಬಸವಣ್ಣನ ಚಿಂತನೆ ನಮ್ಮ ಚಿಂತನೆ, ಶಿಶುನಾಳ ಶರೀಫರ ಚಿಂತನೆ ನಮ್ಮ ಚಿಂತನೆ. ನಾನು ಆಗಾಗ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅಂಥೇಳಿ ನಮಗೆ ಎಲ್ಲ ಜಾತಿ ಎಲ್ಲ ಧರ್ಮದ ಮೇಲೆ ನಂಬಿಕೆ ಇದೆ. ಇವತ್ತು ಶಿಗ್ಗಾಂವ್ನಲ್ಲಿ ಎಲ್ಲ ವರ್ಗದ ಜನರು ಮತವನ್ನು ಕೊಟ್ಟಿದ್ದೀರಿ. ಬ್ರಾಹ್ಮಣರು ಮತ ಕೊಟ್ಟಿದ್ದಾರೆ, ವೀರಶೈವರು ಮತ ಕೊಟ್ಟಿದ್ದಾರೆ, ಆಲ್ಮತಸ್ಥರು ಮತವನ್ನು ಕೊಟ್ಟಿದ್ದಾರೆ, ಎಲ್ಲ ಪರಿಷ್ಠ ಜಾತಿಯವರು ಮತ ಕೊಟ್ಟಿದ್ದಾರೆ, ಪರಿಷ್ಠ ಪಂಗಡದವರು ಮತ ಕೊಟ್ಟಿದ್ದಾರೆ, ಹಿಂದೂ ವರ್ಗದವರು ಮತವನ್ನು ಕೊಟ್ಟಿದ್ದಾರೆ. ಬ್ರಾಹ್ಮಣರಿಂದ ಎಲ್ಲ ವರ್ಗದ ಕೂಡ ಅಲ್ಪಸಂಖ್ಯಾತರ ಆದಿಯಾಗಿ ನೀವೆಲ್ಲ ಕೂಡ ಮತವನ್ನು ಕೊಟ್ಟು ಇವತ್ತು ನನ್ನ ಯುವ ಮಿತ್ರ ಪಠಾಣ್ರವ್ರಿಗೆ ಆಯ್ಕೆ ಮಾಡಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಈ ಸಂದರ್ಭದಲ್ಲಿ ಮಾಡಿಕೊಟ್ಟಿದ್ದೀರಿ. ಆದ್ದರಿಂದ ಬಂಧುಗಳೇ, ತಾವು ಚಿಂತೆ ಮಾಡೋದು ಬೇಕಾಗಿಲ್ಲ. ಸರ್ಕಾರ ಕೊಟ್ಟ ಮಾತನ್ನು ಇವತ್ತು ಉಳಿಸ್ಕೊಳ್ತಾ ಇದೆ. ಜನರ ಕಲ್ಯಾಣಕ್ಕೋಸ್ಕರ, ಅಭಿವೃದ್ಧಿಯ ಮತಕ್ಕೋಸ್ಕರ ಮತ ಹಾಕಿದ್ದೀರಿ, ಗ್ಯಾರಂಟಿಗಳಿಗೆ ಮತ ಹಾಕಿದ್ದೀರಿ, ಕಾಂಗ್ರೆಸ್ ಪಕ್ಷಕ್ಕೆ ಕೈ ಹಿಡಿದಿದ್ದೀರಿ. ಶಿಗ್ಗಾವಿಯ ಏನು ಮತದಾರರ ನಂಬಿಕೆ ಇದೆ, ಆ ನಂಬಿಕೆಯನ್ನು ನಾವು ಉಳಿಸ್ಕೊಂಡು ಹೋಗ್ತೇವೆ. ಸರ್ಕಾರದ ಶಕ್ತಿ 108. ಸೂರ್ಯ ಚಂದ್ರ ಇರೋ ತನಕ ಗ್ಯಾರಂಟಿಯನ್ನು ಯಾರು ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇದೇ ಕಾಂಗ್ರೆಸ್ ಪಕ್ಷದ ಚಿಂತನೆ. ಇಂದಿರಾ ಗಾಂಧಿಯವರ ಕಾಲದಲ್ಲಿ ಓಲ್ಡ್ ಏಜ್ ಪೆನ್ಷನ್ ಕೊಟ್ಟರು, ನಿಲ್ಸಕ್ಕಾಯ್ತಾ? ದೇವರಾಜ ಅರಸು ಕಾಲದಲ್ಲಿ, ಇಂದಿರಾ ಗಾಂಧಿಯವರ ಕಾಲದಲ್ಲಿ ಬಡವರಿಗೆ ಭೂಮಿ ಕೊಡಬೇಕು, ಹುಡುಗನಿಗೆ ಭೂಮಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಅದನ್ನ ನಿಲ್ಸಕ್ಕಾಯ್ತಾ? ಅಂಗನವಾಡಿ ಕಾರ್ಯಕ್ರಮ ನಿಲ್ಸಕ್ಕಾಯ್ತಾ? ಆಹಾರ ಭದ್ರತೆ ಕಾಯ್ದೆಯನ್ನು ತಂದ್ರು ಸೋನಿಯಾ ಗಾಂಧಿಯವರು, ಯಾರ ಕೈ ನಿಲ್ಸಕ್ಕಾಯ್ತಾ? ಉದ್ಯೋಗ ಖಾತ್ರಿ ಯೋಜನೆ ತಂದ್ರು, ಅದನ್ನ ನಿಲ್ಸಕ್ಕಾಯ್ತಾ? ಹಂಗೆ ಇವತ್ತು ಏನು ಕಾಂಗ್ರೆಸ್ನ 5 ಗ್ಯಾರಂಟಿಗಳಿದೆ, ಅದನ್ನ ಯಾವುದು ಕೂಡ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಇದನ್ನೇ ನಾನು ಚುನಾವಣೆಗೆ ಬಂದಾಗ ಹೇಳಿದೆ, ಬೊಮ್ಮಾಯಿಯವರೇ, ಕುಮಾರಸ್ವಾಮಿ ಅವರೇ, ನಿಮ್ಮ ಸಾಕ್ಷಿ ಗುಡ್ಡೆ ಏನು ಅಂತ. ನಮ್ಮ ಸಾಕ್ಷಿ ಗುಡ್ಡೆ ನಾವು ಹೇಳ್ತಾ ಇರೋಂಥ ಎಲ್ಲ ಗ್ಯಾರಂಟಿಗಳು, ಎಲ್ಲ ಕಾರ್ಯಕ್ರಮಗಳನ್ನು ಏನು ಈ ರಾಜ್ಯದ ಜನತೆಗೆ ಎಲ್ಲಿವರೆಗೂ ಕೊಟ್ಟಿದ್ದೇವೆ, ಬಡವರಿಗೋಸ್ಕರ ಕೊಟ್ಟಿದ್ದೇವೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ ಆಧಾರ ರಹಿತ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಒಂದು ಕಾನೂನನ್ನು ತೆಗೆದುಕೊಂಡು ಬಂದು ಇವತ್ತು 39,000 ಕೋಟಿ ರೂಪಾಯಿನ ಹಣವನ್ನು ನಿಗದಿ ಮಾಡಿ ಆ ಜನರ ಕಲ್ಯಾಣಕ್ಕೋಸ್ಕರ ಕಾರ್ಯಕ್ರಮವನ್ನು ಇವತ್ತು ನಾವು ರೂಪಿಸ್ಕೊಂಡು ನಾವು ಬಂದಿದ್ದೇವೆ. ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ. ಆದ್ದರಿಂದ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ, ನಾನು ಬೇರೆ ಯಾರಿಗೂ ಟೀಕೆ ಮಾಡಲಿಕ್ಕೆ ಇಲ್ಲಿಗೆ ಬಂದಿಲ್ಲ, ನನಗೆ ಅವಶ್ಯಕತೆ ಇಲ್ಲ. BJPಯವ್ರನ್ನ ಟೀಕೆ ಮಾಡೋಂಥ ಅವಶ್ಯಕತೆ ಇವತ್ತು ನಮಗಿಲ್ಲ. ನಮ್ಮ ನಂಬಿಕೆ ಇವತ್ತು ಪಠಾಣ್ರವರು ಶಾಸಕನಲ್ಲ, ನಿಮ್ಮೊಬ್ಬ ಸೇವಕ. ಇದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಸೇವಕನ ಮಾಡಿ ಇವತ್ತು ನಾವೇನು ನಿಮಗೆಲ್ಲ ಅಭಿನಂದನೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಾವು ಬಂದಿದ್ದೇವೆ. ಇದನ್ನು ಉಳಿಸ್ಕೊಂಡು ಹೋಗ್ತೇವೆ, ಕೊಟ್ಟ ಮಾತನ್ನು ಉಳಿಸ್ಕೊಳ್ತೇವೆ. ಯಾವುದು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ. ಮತ್ತೆ ಈ ರಾಜ್ಯದಲ್ಲಿ ಈ DK ಶಿವಕುಮಾರ್ಗೆ ಆತ್ಮವಿಶ್ವಾಸ ಇದೆ, ಸಿದ್ದರಾಮಯ್ಯನವ್ರಿಗೆ ಆತ್ಮವಿಶ್ವಾಸ ಇದೆ, ವೇದಿಕೆಯಲ್ಲಿರುವಂತಹ ನಮ್ಮ ಸರ್ಕಾರದ ಮಂತ್ರಿಗಳ ಆತ್ಮವಿಶ್ವಾಸ ಇದೆ. 2028ಗೆ ನಿಮ್ಮದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಆ ಕಾಂಗ್ರೆಸ್ ಸರ್ಕಾರ ಮತ್ತೆ ಈ ರಾಜ್ಯದ ಜನತೆಗೆ ನಿಮ್ಮ ಋಣವನ್ನು ತೀರಿಸುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಆದ್ದರಿಂದ ನಾವೆಲ್ಲ ಒಟ್ಟಿಗೆ ಹೋಗೋಣ, ಕೆಲಸ ಮಾಡೋಣ. ಈ ಚುನಾವಣೆ 2028ಕ್ಕೆ ಈ ಒಂದು ಏನು ಶಿಗ್ಗಾಂವ್ ಚುನಾವಣೆ, ಚನ್ನಪಟ್ಟಣ ಚುನಾವಣೆ ಮುನ್ನುಡಿಯನ್ನು ಬರೆದಿದ್ದೀರಿ. 28 ಚುನಾವಣೆ ಮುನ್ನುಡಿಯನ್ನು ಬರೆದಿದ್ದೇವೆ. ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಯೋಗಕ್ಕಿನ್ನ ಯೋಗಕ್ಷೇಮ ಭಾಳ ಇಂಪಾರ್ಟೆಂಟ್ ಅಂತೆ. ಹಂಗೆ ಇವತ್ತು ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ದುಡ್ದಂಥ ಎಲ್ಲ ನಾಯಕರುಗಳಿಗೆ, ಕಾರ್ಯಕರ್ತರಿಗೆ, ಸ್ಟೇಜ್ ಮೇಲಿರುವಂಥ ಎಲ್ಲ ಮುಖಂಡರುಗಳು, ಕೆಲವರು ಬಂದಿಲ್ಲ. ನಮ್ಮ ಮಂತ್ರಿಗಳು ಕೂಡ ನನಗೆ ಫೋನ್ ಮಾಡಿದ್ರು. ನಮ್ಮ ಈಶ್ವರ್ ಖಂಡ್ರೆ ಅವರು ಜವಾಬ್ದಾರಿಯನ್ನು ಕೊಟ್ಟಿದ್ದೆ, ಟಿಕೆಟ್ ಯಾರು ಕೊಡಬೇಕು ಅಂತೇಳಿ ಆ ಜವಾಬ್ದಾರಿಯನ್ನು ನಾನು ಕೊಟ್ಟಿದ್ದೆ ಅವ್ರಿಗೆ. ಬೇರೆ ಇನ್ನು ಅನೇಕ ಮಂತ್ರಿಗಳೆಲ್ಲ ಬಂದರು, ಹೆಣ್ಮಕ್ಳು, ಲಕ್ಷ್ಮಿ ಅವರು, ಬೇರೆ ಬೇರೆ MLAಗಳು ಎಲ್ಲ ಕೂಡ, ಮಂತ್ರಿಗಳೆಲ್ಲ ಕೂಡ ಬಂದು ಇಲ್ಲಿ ಹಗಲು ರಾತ್ರಿ ದುಡಿದು ಕೆಲಸ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಈ ಸಂದರ್ಭದ ಜೊತೆಯಲ್ಲಿ ಮುಖ್ಯವಾಗಿ ಜಿಲ್ಲೆಯ ಶಾಸಕರು, 7 ಜನ ಶಾಸಕರು ಎಲ್ಲ ಸೇರಿ ಒಗ್ಗಟ್ಟಿಂದ ಅದನ್ನೇ ಹೇಳಿದ್ದು ನಾನು, ಜತೆಗೂಡುವುದು ಆರಂಭ, ಜತೆಗೂಡು ಚರ್ಚಿಸುವುದು ಪ್ರಗತಿ, ಜತೆಗೂಡು ಕೆಲಸ ಮಾಡುವುದು ಯಶಸ್ಸು ಅಂತೇಳಿ. ಹಂಗೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ಹಿಂದೆ ಯಶಸ್ಸಿಗೆ ಒಂದು ಮಾತು ಹೇಳಿದ್ದೆ ಯಡಿಯೂರಪ್ಪನವ್ರಿಗೆ ಅಸೆಂಬ್ಲಿಲಿ. ಯಶಸ್ಸನ್ನು ನೋಡಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು, ದಾನಶೂರ ಕರ್ಣನ ದಾನತ್ವ ಇರಬೇಕು, ಅರ್ಜುನನ ಗುರಿ ಇರಬೇಕು, ಭೀಮನ ಬಲ ಇರಬೇಕು, ವಿದುರನ ನೀತಿ ಇರಬೇಕು.
ಕೃಷ್ಣನ ತಂತ್ರ ಇರಬೇಕು. ಅವೆಲ್ಲ ಹಿಡ್ದಕ್ಕೆ ಇವತ್ತು ಯಶಸ್ಸನ್ನು ಕಂಡಿದ್ದೇವೆ. ತಾವೆಲ್ಲ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರ. ಮತ್ತೆ ನಿಮ್ಮನ್ನು ಉಳಿಸ್ಕೊಂಡು ಹೋಗ್ತೇವೆ, ಬೆಳೆಸ್ಕೊಂಡು ಹೋಗ್ತೇವೆ. ನಿಮ್ಮ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಇರಲಿ ಅಂತೇಳಿ ಪ್ರಾರ್ಥಿಸಿ ಮತ್ತೆ 27ನೇ ತಾರೀಕು ನಿಮ್ಮನ್ನೆಲ್ಲ ನಾನು ಬೆಳಗಾಂನಲ್ಲಿ ಭೇಟಿ ಮಾಡ್ತೇನೆ. ನಮಸ್ಕಾರ.